ಇದು ಹೆಂಗಾಗಿದೆ ಅಂತಂದರೆ ಪಾಪ ಈ ಮದ್ಯಪ್ರಿಯರದು ಈ ವರ್ತೂರು ಸಂತೋಷದೊಂದು ಡೈಲಾಗ್ ಇದೆಯಲ್ಲ, ಎಷ್ಟು ಹೊಟ್ಟೆ ಉರಿಸ್ತಾರೋ ಹಂಗಾಗಿದೆ. ಸಿದ್ದರಾಮಣ್ಣವ್ರು ಎಷ್ಟು ಹೊಟ್ಟೆ ಉರಿಸ್ತಾರೋ ಅಂತೇಳಿ ಈ ಮದ್ಯಪ್ರಿಯರು ಹೇಳಂಗಾಗಿದೆ. ಸಂಕಟ ಬಂದಾಗಲೆಲ್ಲ ಕುಡುಕರ ಜೇಬಿಗೆ, ಪಾಪ ಮದ್ಯಪ್ರಿಯರ ಜೇಬಿಗೆ ಕತ್ತರಿ. ಸಿದ್ದರಾಮಯ್ಯ ಬಂದಾಗಿನಿಂದ 3 ಬಾರಿ ಬೆಲೆ ಏರಿಸಿದಾರೆ ರೀ 1.5 ವರ್ಷದಲ್ಲಿ. ಆಮೇಲೆ ಹೇಳ್ತಾರೆ ಫ್ರೀ ಕೊಟ್ಟೆ, ನಿನಗೂ ಫ್ರೀ ನನಗೂ ಫ್ರೀ, ನಿನಗೂ ಫ್ರೀ ನನಗೂ ಫ್ರೀ. ಪಾಪ ಇವರಿಗೆ ಫ್ರೀನೇ ಇಲ್ವಾ? ಇವ್ರಿಗೊಂದು 60 ml ಆದರೂ ಫ್ರೀ ಕೊಡಬೇಕಿತ್ತಲ್ವಾ? ಹಾಂ, ಅವ್ರು ಅವತ್ತು ಕೇಳಿದರು, ನಮಗೊಂದು ಫ್ರೀ ಕೊಡಿ ಸ್ವಾಮಿ, ತಿಂಗಳಿಗೊಮ್ಮೆ 60 ml ಫ್ರೀ, ವಾರಕ್ಕೊಮ್ಮೆ ಒಂದು ಬಿಯರ್ ಫ್ರೀ. ಇಲ್ಲವೇ ಇಲ್ಲ, ನಮ್ಮ ಮೇಲೆ ತೆರಿಗೆ ಆಗ್ತಾಯಿದ್ದೀರಿ ಅಂತ. 30,000 ಕೋಟಿ ಬರುತ್ತೆ ವರ್ಷಕ್ಕೆ. 2024 ಜನವರಿ 2ಕ್ಕೆ ಬಿಗ್ ಶಾಕ್ ಕೊಡಲಾಗಿತ್ತು. ಮದ್ಯದ ಮೇಲಿನ ದರ 20% ಹೆಚ್ಚಿಸಲಾಯಿತು. ಇವರು ಮಾತ್ರ ಅಲ್ಲ, ಯಡಿಯೂರಪ್ಪನವರ ಕಾಲದಲ್ಲಿ ಕೂಡ ಹೆಚ್ಚಿಸಲಾಯಿತು. ಆ ಕೊರೋನಾ ಬಂದಾಗ ದುಡ್ಡಿಲ್ಲ, ಎಣ್ಣೆ ಅಂತ ಹೇಳ್ಬಿಟ್ರು, ಜಾಸ್ತಿ ಮಾಡಿಬಿಟ್ಟು. ಆಗ ಗೊತ್ತಾಗಿದೆ ಹೆಣ್ಮಕ್ಳು ಕೂಡ ಹಂಗೆಲ್ಲ ಲೈನಲ್ಲಿ ನಿಲ್ತಾರೆ ಕರ್ನಾಟಕದಲ್ಲಿ ಅಂತೇಳಿ. ಫುಲ್ ಲೈನು. ಹಾಗಯ್ಯ ಯಾವನು ತಲೆ ಕೆಡಿಸ್ಕೊತಾನೆ, ಎಣ್ಣೆ ಕೊಡಿ ಅನ್ನೋ ರೀತಿಯಲ್ಲಿ ನಿಂತ್ಕೊಂಡ್ಬಿಟ್ರು. ಗೊತ್ತಲ್ಲ ನಿಮಗೆ, ನೋಡಿದ್ರಲ್ಲ ನೀವು. ಇರಲಿ, ಅವರ ಹಕ್ಕಪ್ಪ, ನಾವು ಅದನ್ನೇನು ಪ್ರಶ್ನೆ ಮಾಡುವಂಥದ್ದಿಲ್ಲ. ಬಟ್ ಭಾಳ ಗೌಪ್ಯವಾಗಿ ಮಾಡ್ತಾ ಇದ್ದಾನೆ, ಓಪನ್ ಆಗಿ ಮಾಡಲಿಕ್ಕೆ ಶುರು ಮಾಡಿದರು ಅಂತೇಳಿ. ಮದ್ಯ ಉತ್ಪಾದನಾ ಕಂಪನಿಗಳು ಶಾಕ್ ಕೊಟ್ಟಿದ್ದವು ಈ ಹಿಂದೆ. ಆಗ ಮದ್ಯಪ್ರಿಯರ ಕರುಳು ಚುರುಕಂದಿತ್ತು. 2024 ಜೂನ್ 25ಕ್ಕೆ 2ನೇ ಬಾರಿ, ಜನವರಿಯಲ್ಲಿ ಒಮ್ಮೆ 24, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ 6 ತಿಂಗಳಲ್ಲಿ ಮತ್ತೊಮ್ಮೆ ಶಾಕ್. ಎಣ್ಣೆಯಲ್ಲೂ ಬಡವರಿಗೆ ಬರ ಎಳಿತಾರೆ ಸಿದ್ದರಾಮಯ್ಯನವರು. ಶ್ರೀಮಂತರ ಮದ್ಯದ ದರ ಇಳಿಕೆ. ಶ್ರೀಮಂತರ ದೊಡ್ಡ ಎಣ್ಣೆ ಇದೆಯಲ್ಲ, 6,000 7,000 ಅದೆಲ್ಲ ಕಡಿಮೆ ಮಾಡಿದ್ದಾರೆ. ಈ ಬಡವರ ಮದ್ಯ ಇದೆಯಲ್ಲ, ಪಾಪ ಕೆಲವರು ML, OT, ML, OT, ಓಲ್ಡ್ ಬಂಕು, ಒರಿಜಿನಲ್ ಚಾಯ್ಸು, ಇಂಥ ಸಣ್ಣ ಪುಟ್ಟದಿರುತ್ತೆ ರೀ. ಪಾಪ ಒಂದು ಕ್ವಾರ್ಟ್ರು ಒಂದು ಎಷ್ಟೋ 150 ರೂಪಾಯಿ 200 ರೂಪಾಯಿ ಇದೆಲ್ಲ ಅದಕ್ಕೆ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಆಗ ಪಾಪ ಬಡ ಮದ್ಯಪ್ರಿಯರು ಅವರ ಕರುಳು ಚುರುಕಂತು. ಮತ್ತೆ 2024 ಆಗಸ್ಟ್ 27ಕ್ಕೆ ಸಿದ್ದರಾಮಣ್ಣ ಮತ್ತೊಂದು ಶಾಕ್ ಕೊಡ್ತಾರೆ. ಪ್ರೀಮಿಯಂ ಲಿಕ್ಕರ್ ಬೆಲೆ ಇಳಿಕೆ ಮಾಡ್ತಾರೆ ಸರ್ಕಾರ, ಪ್ರೀಮಿಯಂ. ಆದರೆ ಬಿಯರ್ ದರ 20ರಿಂದ 30 ರೂಪಾಯಿ ಏರಿಕೆಯಾಗಿತ್ತು. ಈಗ ಮತ್ತೆ ಬೆಲೆ ಏರಿಕೆಗೆ ಸಿದ್ದರಾಮಯ್ಯ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಮತ್ತೊಮ್ಮೆ ಹೇಳ್ತಾ ಇರುವಂಥದ್ದು, ಮದ್ಯಪ್ರಿಯರ ಹೊಟ್ಟೆ ಎಷ್ಟು ಉರಿಸ್ತಾರೋ. ನೆಕ್ಸ್ಟ್, ಇನ್ನು ಕೊರೆಯುವ ಚಳಿಯಲ್ಲಿ ಹೋರಾಡ್ತಿರೋ ಆಶಾ ಕಾರ್ಯಕರ್ತೆಯರ ಮೇಲೆ ಕರುಣೆ ತೋರದ ಸರ್ಕಾರಕ್ಕೆ ನಕ್ಸಲರ ಮೇಲೆ ಪ್ರೀತಿ ಉಕ್ಕಿ ಹರಿಯುತ್ತಾ ಇದೆ. ಇಷ್ಟಾದರೂ ಕೆಂಪು ಉಗ್ರರು ತಮ್ಮ ಅಸಲಿಯತ್ತನ್ನು ಜಗತ್ತಿನ ಮುಂದೆ ಮತ್ತೆ ತೋರಿಸಿದ್ದಾರೆ. ಏನದು ಬನ್ನಿ ನೋಡೋಣ ನಿಮ್ಮ ಮುಂದೆ ಈ ರಿಪೋರ್ಟ್. ಇದು ಹೆಂಗಾಗಿದೆ ಅಂತಂದರೆ ಪಾಪ ಈ ಮದ್ಯಪ್ರಿಯರದು ಈ ವರ್ತೂರು ಸಂತೋಷದೊಂದು ಡೈಲಾಗ್ ಇದೆಯಲ್ಲ, ಎಷ್ಟು ಹೊಟ್ಟೆ ಉರಿಸ್ತಾರೋ ಹಂಗಾಗಿದೆ. ಸಿದ್ದರಾಮಣ್ಣವ್ರು ಎಷ್ಟು ಹೊಟ್ಟೆ ಉರಿಸ್ತಾರೋ ಅಂತೇಳಿ ಈ ಮದ್ಯಪ್ರಿಯರು ಹೇಳಂಗಾಗಿದೆ. ಸಂಕಟ ಬಂದಾಗಲೆಲ್ಲ ಕುಡುಕರ ಜೇಬಿಗೆ, ಪಾಪ ಮದ್ಯಪ್ರಿಯರ ಜೇಬಿಗೆ ಕತ್ತರಿ. ಸಿದ್ದರಾಮಯ್ಯ ಬಂದಾಗಿನಿಂದ 3 ಬಾರಿ ಬೆಲೆ ಏರಿಸಿದಾರೆ ರೀ 1.5 ವರ್ಷದಲ್ಲಿ. ಆಮೇಲೆ ಹೇಳ್ತಾರೆ ಫ್ರೀ ಕೊಟ್ಟೆ, ನಿನಗೂ ಫ್ರೀ ನನಗೂ ಫ್ರೀ, ನಿನಗೂ ಫ್ರೀ ನನಗೂ ಫ್ರೀ. ಪಾಪ ಇವರಿಗೆ ಫ್ರೀನೇ ಇಲ್ವಾ? ಇವ್ರಿಗೊಂದು 60 ml ಆದರೂ ಫ್ರೀ ಕೊಡಬೇಕಿತ್ತಲ್ವಾ? ಹಾಂ, ಅವ್ರು ಅವತ್ತು ಕೇಳಿದರು, ನಮಗೊಂದು ಫ್ರೀ ಕೊಡಿ ಸ್ವಾಮಿ, ತಿಂಗಳಿಗೊಮ್ಮೆ 60 ml ಫ್ರೀ, ವಾರಕ್ಕೊಮ್ಮೆ ಒಂದು ಬಿಯರ್ ಫ್ರೀ. ಇಲ್ಲವೇ ಇಲ್ಲ, ನಮ್ಮ ಮೇಲೆ ತೆರಿಗೆ ಆಗ್ತಾಯಿದ್ದೀರಿ ಅಂತ. 30,000 ಕೋಟಿ ಬರುತ್ತೆ ವರ್ಷಕ್ಕೆ. 2024 ಜನವರಿ 2ಕ್ಕೆ ಬಿಗ್ ಶಾಕ್ ಕೊಡಲಾಗಿತ್ತು. ಮದ್ಯದ ಮೇಲಿನ ದರ 20% ಹೆಚ್ಚಿಸಲಾಯಿತು. ಇವರು ಮಾತ್ರ ಅಲ್ಲ, ಯಡಿಯೂರಪ್ಪನವರ ಕಾಲದಲ್ಲಿ ಕೂಡ ಹೆಚ್ಚಿಸಲಾಯಿತು. ಆ ಕೊರೋನಾ ಬಂದಾಗ ದುಡ್ಡಿಲ್ಲ, ಎಣ್ಣೆ ಅಂತ ಹೇಳ್ಬಿಟ್ರು, ಜಾಸ್ತಿ ಮಾಡಿಬಿಟ್ಟು. ಆಗ ಗೊತ್ತಾಗಿದೆ ಹೆಣ್ಮಕ್ಳು ಕೂಡ ಹಂಗೆಲ್ಲ ಲೈನಲ್ಲಿ ನಿಲ್ತಾರೆ ಕರ್ನಾಟಕದಲ್ಲಿ ಅಂತೇಳಿ. ಫುಲ್ ಲೈನು. ಹಾಗಯ್ಯ ಯಾವನು ತಲೆ ಕೆಡಿಸ್ಕೊತಾನೆ, ಎಣ್ಣೆ ಕೊಡಿ ಅನ್ನೋ ರೀತಿಯಲ್ಲಿ ನಿಂತ್ಕೊಂಡ್ಬಿಟ್ರು. ಗೊತ್ತಲ್ಲ ನಿಮಗೆ, ನೋಡಿದ್ರಲ್ಲ ನೀವು. ಇರಲಿ, ಅವರ ಹಕ್ಕಪ್ಪ, ನಾವು ಅದನ್ನೇನು ಪ್ರಶ್ನೆ ಮಾಡುವಂಥದ್ದಿಲ್ಲ. ಬಟ್ ಭಾಳ ಗೌಪ್ಯವಾಗಿ ಮಾಡ್ತಾ ಇದ್ದಾನೆ, ಓಪನ್ ಆಗಿ ಮಾಡಲಿಕ್ಕೆ ಶುರು ಮಾಡಿದರು ಅಂತೇಳಿ. ಮದ್ಯ ಉತ್ಪಾದನಾ ಕಂಪನಿಗಳು ಶಾಕ್ ಕೊಟ್ಟಿದ್ದವು ಈ ಹಿಂದೆ. ಆಗ ಮದ್ಯಪ್ರಿಯರ ಕರುಳು ಚುರುಕಂದಿತ್ತು. 2024 ಜೂನ್ 25ಕ್ಕೆ 2ನೇ ಬಾರಿ, ಜನವರಿಯಲ್ಲಿ ಒಮ್ಮೆ 24, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ 6 ತಿಂಗಳಲ್ಲಿ ಮತ್ತೊಮ್ಮೆ ಶಾಕ್. ಎಣ್ಣೆಯಲ್ಲೂ ಬಡವರಿಗೆ ಬರ ಎಳಿತಾರೆ ಸಿದ್ದರಾಮಯ್ಯನವರು. ಶ್ರೀಮಂತರ ಮದ್ಯದ ದರ ಇಳಿಕೆ. ಶ್ರೀಮಂತರ ದೊಡ್ಡ ಎಣ್ಣೆ ಇದೆಯಲ್ಲ, 6,000 7,000 ಅದೆಲ್ಲ ಕಡಿಮೆ ಮಾಡಿದ್ದಾರೆ. ಈ ಬಡವರ ಮದ್ಯ ಇದೆಯಲ್ಲ, ಪಾಪ ಕೆಲವರು ML, OT, ML, OT, ಓಲ್ಡ್ ಬಂಕು, ಒರಿಜಿನಲ್ ಚಾಯ್ಸು, ಇಂಥ ಸಣ್ಣ ಪುಟ್ಟದಿರುತ್ತೆ ರೀ. ಪಾಪ ಒಂದು ಕ್ವಾರ್ಟ್ರು ಒಂದು ಎಷ್ಟೋ 150 ರೂಪಾಯಿ 200 ರೂಪಾಯಿ ಇದೆಲ್ಲ ಅದಕ್ಕೆ ಜಾಸ್ತಿ ಮಾಡಿಬಿಟ್ಟಿದ್ದಾರೆ.
ಆಗ ಪಾಪ ಬಡ ಮದ್ಯಪ್ರಿಯರು ಅವರ ಕರುಳು ಚುರುಕಂತು. ಮತ್ತೆ 2024 ಆಗಸ್ಟ್ 27ಕ್ಕೆ ಸಿದ್ದರಾಮಣ್ಣ ಮತ್ತೊಂದು ಶಾಕ್ ಕೊಡ್ತಾರೆ. ಪ್ರೀಮಿಯಂ ಲಿಕ್ಕರ್ ಬೆಲೆ ಇಳಿಕೆ ಮಾಡ್ತಾರೆ ಸರ್ಕಾರ, ಪ್ರೀಮಿಯಂ. ಆದರೆ ಬಿಯರ್ ದರ 20ರಿಂದ 30 ರೂಪಾಯಿ ಏರಿಕೆಯಾಗಿತ್ತು. ಈಗ ಮತ್ತೆ ಬೆಲೆ ಏರಿಕೆಗೆ ಸಿದ್ದರಾಮಯ್ಯ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಮತ್ತೊಮ್ಮೆ ಹೇಳ್ತಾ ಇರುವಂಥದ್ದು, ಮದ್ಯಪ್ರಿಯರ ಹೊಟ್ಟೆ ಎಷ್ಟು ಉರಿಸ್ತಾರೋ. ನೆಕ್ಸ್ಟ್, ಇನ್ನು ಕೊರೆಯುವ ಚಳಿಯಲ್ಲಿ ಹೋರಾಡ್ತಿರೋ ಆಶಾ ಕಾರ್ಯಕರ್ತೆಯರ ಮೇಲೆ ಕರುಣೆ ತೋರದ ಸರ್ಕಾರಕ್ಕೆ ನಕ್ಸಲರ ಮೇಲೆ ಪ್ರೀತಿ ಉಕ್ಕಿ ಹರಿಯುತ್ತಾ ಇದೆ. ಇಷ್ಟಾದರೂ ಕೆಂಪು ಉಗ್ರರು ತಮ್ಮ ಅಸಲಿಯತ್ತನ್ನು ಜಗತ್ತಿನ ಮುಂದೆ ಮತ್ತೆ ತೋರಿಸಿದ್ದಾರೆ. ಏನದು ಬನ್ನಿ ನೋಡೋಣ ನಿಮ್ಮ ಮುಂದೆ ಈ ರಿಪೋರ್ಟ್. ಇದು ಹೆಂಗಾಗಿದೆ ಅಂತಂದರೆ ಪಾಪ ಈ ಮದ್ಯಪ್ರಿಯರದು ಈ ವರ್ತೂರು ಸಂತೋಷದೊಂದು ಡೈಲಾಗ್ ಇದೆಯಲ್ಲ, ಎಷ್ಟು ಹೊಟ್ಟೆ ಉರಿಸ್ತಾರೋ ಹಂಗಾಗಿದೆ. ಸಿದ್ದರಾಮಣ್ಣವ್ರು ಎಷ್ಟು ಹೊಟ್ಟೆ ಉರಿಸ್ತಾರೋ ಅಂತೇಳಿ ಈ ಮದ್ಯಪ್ರಿಯರು ಹೇಳಂಗಾಗಿದೆ. ಸಂಕಟ ಬಂದಾಗಲೆಲ್ಲ ಕುಡುಕರ ಜೇಬಿಗೆ, ಪಾಪ ಮದ್ಯಪ್ರಿಯರ ಜೇಬಿಗೆ ಕತ್ತರಿ. ಸಿದ್ದರಾಮಯ್ಯ ಬಂದಾಗಿನಿಂದ 3 ಬಾರಿ ಬೆಲೆ ಏರಿಸಿದ್ದಾರೆ ರೀ 1.5 ವರ್ಷದಲ್ಲಿ. ಆಮೇಲೆ ಹೇಳ್ತಾರೆ ಫ್ರೀ ಕೊಟ್ಟೆ, ನಿನಗೂ ಫ್ರೀ ನನಗೂ ಫ್ರೀ, ನಿನಗೂ ಫ್ರೀ ನನಗೂ ಫ್ರೀ. ಪಾಪ ಇವರಿಗೆ ಫ್ರೀನೇ ಇಲ್ವಾ? ಇವ್ರಿಗೊಂದು 60 ml ಆದರೂ ಫ್ರೀ ಕೊಡಬೇಕಿತ್ತಲ್ವಾ? ಹಾಂ, ಅವ್ರು ಅವತ್ತು ಕೇಳಿದರು, ನಮಗೊಂದು ಫ್ರೀ ಕೊಡಿ ಸ್ವಾಮಿ, ತಿಂಗಳಿಗೊಮ್ಮೆ 60 ml ಫ್ರೀ, ವಾರಕ್ಕೊಮ್ಮೆ ಒಂದು ಬಿಯರ್ ಫ್ರೀ. ಇಲ್ಲವೇ ಇಲ್ಲ, ನಮ್ಮ ಮೇಲೆ ತೆರಿಗೆ ಆಗ್ತಾಯಿದ್ದೀರಿ ಅಂತ. 30,000 ಕೋಟಿ ಬರುತ್ತೆ ವರ್ಷಕ್ಕೆ. 2024 ಜನವರಿ 2ಕ್ಕೆ ಬಿಗ್ ಶಾಕ್ ಕೊಡಲಾಗಿತ್ತು. ಮದ್ಯದ ಮೇಲಿನ ದರ 20% ಹೆಚ್ಚಿಸಲಾಯಿತು. ಇವರು ಮಾತ್ರ ಅಲ್ಲ, ಯಡಿಯೂರಪ್ಪನವರ ಕಾಲದಲ್ಲಿ ಕೂಡ ಹೆಚ್ಚಿಸಲಾಯಿತು. ಆ ಕೊರೋನಾ ಬಂದಾಗ ದುಡ್ಡಿಲ್ಲ, ಎಣ್ಣೆ ಅಂತ ಹೇಳ್ಬಿಟ್ರು, ಜಾಸ್ತಿ ಮಾಡಿಬಿಟ್ಟು. ಆಗ ಗೊತ್ತಾಗಿದೆ ಹೆಣ್ಮಕ್ಳು ಕೂಡ ಹಂಗೆಲ್ಲ ಲೈನಲ್ಲಿ ನಿಲ್ತಾರೆ ಕರ್ನಾಟಕದಲ್ಲಿ ಅಂತೇಳಿ. ಫುಲ್ ಲೈನು. ಹಾಗಯ್ಯ ಯಾವನು ತಲೆ ಕೆಡಿಸ್ಕೊತಾನೆ, ಎಣ್ಣೆ ಕೊಡಿ ಅನ್ನೋ ರೀತಿಯಲ್ಲಿ ನಿಂತ್ಕೊಂಡ್ಬಿಟ್ರು. ಗೊತ್ತಲ್ಲ ನಿಮಗೆ, ನೋಡಿದ್ರಲ್ಲ ನೀವು. ಇರಲಿ, ಅವರ ಹಕ್ಕಪ್ಪ, ನಾವು ಅದನ್ನೇನು ಪ್ರಶ್ನೆ ಮಾಡುವಂಥದ್ದಿಲ್ಲ. ಬಟ್ ಭಾಳ ಗೌಪ್ಯವಾಗಿ ಮಾಡ್ತಾ ಇದ್ದಾನೆ, ಓಪನ್ ಆಗಿ ಮಾಡಲಿಕ್ಕೆ ಶುರು ಮಾಡಿದರು ಅಂತೇಳಿ. ಮದ್ಯ ಉತ್ಪಾದನಾ ಕಂಪನಿಗಳು ಶಾಕ್ ಕೊಟ್ಟಿದ್ದವು ಈ ಹಿಂದೆ. ಆಗ ಮದ್ಯಪ್ರಿಯರ ಕರುಳು ಚುರುಕಂದಿತ್ತು. 2024 ಜೂನ್ 25ಕ್ಕೆ 2ನೇ ಬಾರಿ, ಜನವರಿಯಲ್ಲಿ ಒಮ್ಮೆ 24, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ 6 ತಿಂಗಳಲ್ಲಿ ಮತ್ತೊಮ್ಮೆ ಶಾಕ್. ಎಣ್ಣೆಯಲ್ಲೂ ಬಡವರಿಗೆ ಬರ ಎಳಿತಾರೆ ಸಿದ್ದರಾಮಯ್ಯನವರು. ಶ್ರೀಮಂತರ ಮದ್ಯದ ದರ ಇಳಿಕೆ. ಶ್ರೀಮಂತರ ದೊಡ್ಡ ಎಣ್ಣೆ ಇದೆಯಲ್ಲ, 6,000 7,000 ಅದೆಲ್ಲ ಕಡಿಮೆ ಮಾಡಿದ್ದಾರೆ. ಈ ಬಡವರ ಮಧ್ಯೆ ಇದೆಯಲ್ಲ, ಪಾಪ ಕೆಲವರು ML, OT, ML, OT, ಓಲ್ಡ್ ಬಂಕು, ಒರಿಜಿನಲ್ ಚಾಯ್ಸು, ಇಂಥ ಸಣ್ಣ ಪುಟ್ಟದಿರುತ್ತೆ ರೀ. ಪಾಪ ಒಂದು ಕ್ವಾರ್ಟ್ರು ಒಂದು ಎಷ್ಟು 150 ರೂಪಾಯಿ 200 ರೂಪಾಯಿ ಇದೆಲ್ಲ ಅದಕ್ಕೆ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಆಗ ಪಾಪ ಬಡ ಮದ್ಯಪ್ರಿಯರು ಅವರ ಕರುಳು ಚುರುಕಂತು. ಮತ್ತೆ 2024 ಆಗಸ್ಟ್ 27ಕ್ಕೆ ಸಿದ್ದರಾಮಣ್ಣ ಮತ್ತೊಂದು ಶಾಕ್ ಕೊಡ್ತಾರೆ. ಪ್ರೀಮಿಯಂ ಲಿಕ್ಕರ್ ಬೆಲೆ ಇಳಿಕೆ ಮಾಡ್ತಾರೆ ಸರ್ಕಾರ, ಪ್ರೀಮಿಯಂ. ಆದರೆ ಬಿಯರ್ ದರ 20ರಿಂದ 30 ರೂಪಾಯಿ ಏರಿಕೆಯಾಗಿತ್ತು. ಈಗ ಮತ್ತೆ ಬೆಲೆ ಏರಿಕೆಗೆ ಸಿದ್ದರಾಮಯ್ಯ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಮತ್ತೊಮ್ಮೆ ಹೇಳ್ತಾ ಇರುವಂಥದ್ದು, ಮದ್ಯಪ್ರಿಯರ ಹೊಟ್ಟೆ ಎಷ್ಟು ಉರಿಸ್ತಾರೋ. ನೆಕ್ಸ್ಟ್, ಇನ್ನು ಕೊರೆಯುವ ಚಳಿಯಲ್ಲಿ ಹೋರಾಡ್ತಿರೋ ಆಶಾ ಕಾರ್ಯಕರ್ತೆಯರ ಮೇಲೆ ಕರುಣೆ ತೋರದ ಸರ್ಕಾರಕ್ಕೆ ನಕ್ಸಲರ ಮೇಲೆ ಪ್ರೀತಿ ಉಕ್ಕಿ ಹರಿಯುತ್ತಾ ಇದೆ. ಇಷ್ಟಾದರೂ